ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನಾನು IAS ಮಾಡ್ಬೇಕು ಅಂತ ಆಸೆ ಆಗಿದೆ ನನಗೆ. ಒಂದು ಹುಡುಗ ಗೋವಿಂದ್ ಜೈಸ್ವಾಲ್ ಅಂತ ಹುಡುಗ, ಅವನು ವಾರಣಾಸಿ ಅಂತ ಕೇಳಿದ್ರಲ್ಲ ನೀವು, ಅಲ್ಲಿ ಇದ್ದ. ಅವನು ಡಿಗ್ರಿ ಪಾಸ್ ಆದ. ಅವ್ರ ತಂದೆ ಏನ್ ಕೆಲಸ ಮಾಡ್ತಿದ್ರು ಗೊತ್ತಾ? ಒಂದು ಈ 3 ಗಾಲಿ ರಿಕ್ಷಾ ಇರ್ತದಲ್ಲ, ಅಲ್ಲಿ ಯಾರಾದ್ರೂ ಪ್ರವಾಸಿಗರು ಬಂದಾಗ ಅವರನ್ನ ಹಿಂದೆ ಕೂಡಿಸ್ಕೊಂಡು ಪೈಡಲ್ ಹಾಕೊಂಡು ತಗೊಂಡು ಕರ್ಕೊಂಡು ಹೋಗ್ತಿರ್ತಾರಲ್ಲ, ಆ ಹಾಗೆ 3 ಗಾಲಿ ರಿಕ್ಷಾ ಓಡಿಸ್ತಾ ಇದ್ದ. ಹಾಗೆ ಓಡಿಸ್ತಾ ಇದ್ದಂತ ಗೋವಿಂದ್ ಜೈಸ್ವಾಲ್ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನಾನು IAS ಮಾಡ್ಬೇಕು ಅಂತ ಆಸೆ ಆಗಿದೆ ನನಗೆ ಅಂತ. ಆಯ್ತು ಮಗ, ಮಾಡು ಅಂತ. ಅದಕ್ಕೆ ನನಗೆ ಕೋಚಿಂಗ್ ಹೋಗೋದಕ್ಕೆ ದುಡ್ಡಿಲ್ಲ, ಆದ್ರೆ ಬುಕ್ಸ್ ಇದ್ರೆ ಇಲ್ಲೇ ಓದ್ಕೋಬಹುದು ಅಂತ ಅಂದ. ಎಷ್ಟು ಬುಕ್ ಬೇಕು, ದುಡ್ಡು ಬೇಕು ಅಂತ ಕೇಳಿದ್ರೆ, ಅಪ್ಪ ಅದುವರೆಗೆ ಕಷ್ಟಪಟ್ಟು ಗಳಿಸಿದ, ಇವರನ್ನ ಪ್ರವಾಸಿಗಳನ್ನ ಹೊತ್ಕೊಂಡು ಹೋಗಿ ಪೈಡಲ್ ತುಳಿದು ಬೆವರು ಸುರಿಸಿ ಗಳಿಸಿದ 5,000 ರೂಪಾಯಿ ಇತ್ತು ಡಿಪಾಸಿಟ್. ಅದೇ 5,000 ಆ ಮಗನಿಗೆ ಕೈ ಕೊಟ್ಟು, ಮಗ ನನ್ನ ಆಶೀರ್ವಾದ ಇದೆ ನಿನಗೆ, ಹೋಗು ಓದ್ಕೋ ಅಂತ ಹೇಳಿ ಮಗನನ್ನ ಕಳಿಸಿದ್ರೆ, ಮಗ IAS ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡು ಬರ್ತಾನೆ. ಆಶ್ಚರ್ಯ ಹೇಳ್ತೇನೆ, ಓಡಿ ಮನೆಗೆ ಬರ್ತಾನೆ IAS ಪರೀಕ್ಷೆ ಪಾಸ್ ಮಾಡ್ಕೊಂಡು. ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಕುತ್ಕೋ ನೀನು, ಎಲ್ಲಿ 3 ಗಾಲಿ ರಿಕ್ಷಾ ಇತ್ತಲ್ಲ ಅದರಲ್ಲಿ ಕುತ್ಕೋ, ನಾನ್ ಪೈಡಲ್ ಕುಳಿತೀನಿ, ಇಡೀ ವಾರಣಾಸಿ ತುಂಬಾ ಸುತ್ತಾಡ್ತೀನಿ. ನನಗೆ ಜನ್ಮ ಕೊಟ್ಟ ಅಪ್ಪ ನನಗೆ ಸ್ಫೂರ್ತಿಯನ್ನ ತುಂಬಿ ತನ್ನ ಸಂತೋಷವನ್ನ ನನಗಾಗಿ ಕೊಟ್ಟ ನನ್ನ ಅಪ್ಪನನ್ನ ನಾನು ಪೈಡಲ್ ಕುಳ್ಕೊಂಡು ಒಬ್ಬ IAS ಆಗಿ ಬಂದಂತ ಹುಡುಗ ಗೋವಿಂದ್ ಜೈಸ್ವಾಲ್ ಅಪ್ಪನನ್ನ ಹಿಂದೆ ಕೂರಿಸಿಕೊಂಡು ವಾರಣಾಸಿಯ ಬೀದಿಗಳಲ್ಲಿ ಸುತ್ತಾಡಿಸಿಕೊಂಡು ಬರ್ತಾನಲ್ಲ. ಹಿ ಇಸ್ ಮೈ ಡ್ಯಾಡ್ ಅಂತ ಹೇಳ್ತಾನಲ್ಲ. ನೀನೇನ್ ಮಾಡ್ಬೇಕು ಸ್ಟೂಡೆಂಟ್ಸ್?